ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನುಗ್ಗೆಕಾಯಿ ಬಸ್ಸಾರು ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು 4 ನುಗ್ಗೆಕಾಯಿ ತುಂಬ ಉದ್ದಕ್ಕಿರುವಂಥವು ಎಳೆ ನುಗ್ಗೆಕಾಯಿ ನಾನು ತೆಗೆದುಕೊಂಡಿದ್ದೀನಿ. ನೋಡಿ, ಅದರ ಜೊತೆಗೆ ಸ್ವಲ್ಪ ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ ಮತ್ತು ತೊಗರಿಬೇಳೆ ತೆಗೆದುಕೊಂಡಿದ್ದೀನಿ. 2 ಟೊಮೆಟೊ, ಒಂದು 6 ಈರುಳ್ಳಿ, 2 ಬೆಳ್ಳುಳ್ಳಿ ಇಷ್ಟನ್ನು ತೆಗೆದುಕೊಂಡಿದ್ದೀನಿ ನಾನು. ಈಗ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ನಾವು ಸ್ಟವನ್ನು ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ನೋಡಿ, ಈ ಚೆಂಬಲ್ಲಿ ನಾನು 3.5 ಚೆಂಬು ನೀರನ್ನು ಸೇರಿಸ್ತಾ ಇದ್ದೀನಿ. ಮೂರುವರೆ ಚೆಂಬು ನೀರನ್ನು ಸೇರಿಸಿದ್ದೀನಿ. ನಾನು ಇದೇ ಚೆಂಬನ್ನೇ ನಾನು ಅಡುಗೆಗಳಿಗೆ ಅಳತೆಗೆ ಉಪಯೋಗಿಸ್ಕೊಳ್ಳೋದು. ನೀವು ಈ ರೀತಿ ಯಾವುದಾದ್ರೂ ಒಂದು ಚೆಂಬಿದ್ದರೆ ಅದರಲ್ಲಿ ಅಳತೆಗಳಿಗೆ ಉಪಯೋಗಿಸ್ಕೊಳ್ಳಿ. ನಮ್ಮ ಅಡುಗೆಗಳು ನೋಡೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಕಡಲೆಕಾಳು ರಾತ್ರಿ ನೆನೆಸಿಟ್ಟಿದ್ದೆ. ಈಗ ಅದರ ಜೊತೆಗೆ ತೊಗರಿಬೇಳೆ ನಾನು ಒಂದು 3 ಹಿಡಿಯಷ್ಟು ಸೇರಿಸ್ತಾ ಇದ್ದೀನಿ. ಇವೆರಡನ್ನು ತೊಳೆದು ನೀಟಾಗಿ ಪಾತ್ರೆಗೆ ಸೇರಿಸೋಣ. ಬೇಳೆಕಾಳು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು, ಒಂದು 3/4 ಭಾಗ ಬೇಯೋ ತನಕ ಬೇಯಲಿ. ಬೇಳೆ ಬೇಯೋಷ್ಟರಲ್ಲಿ ನಾವು ನುಗ್ಗೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಸೈಜಲ್ಲಿ ಎಲ್ಲ ನುಗ್ಗೆಕಾಯಿನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾರು ಬಂದುಬಿಡುತ್ತೆ. ಕಟ್ ಮಾಡುವಾಗ ತನ್ನಷ್ಟಕ್ಕೆ ತಾನೇ ಬಂದುಬಿಡುತ್ತೆ. ತೆಗಿತಾ ಇರ್ತೀವಿ ನಾವು. ಕಟ್ ಮಾಡಿದಂತಹ ನುಗ್ಗೆಕಾಯಿನ ಒಂದು ಬೌಲ್ಗೆ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನಾವು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. 5 ಈರುಳ್ಳಿ ತೆಗೆದುಕೊಂಡಿದ್ದೀನಿ ನಾನು ಸಣ್ಣದಾಗಿ ಕಟ್ ಮಾಡೋಕ್ಕೆ. 2 ಗಡ್ಡೆ ಬೆಳ್ಳುಳ್ಳಿನಲ್ಲಿ ನಾನು ಇಷ್ಟು ಮಿಕ್ಸಿದ್ದೀನಿ. ಇದನ್ನು ಜಜ್ಜಿಟ್ಕೊಳ್ತೀನಿ. ಇದು ಸಾಂಬಾರಿಗೆ, ಇದು ಪಲ್ಯಕ್ಕೆ ಜಜ್ಜಿಟ್ಕೊಂಡ್ಬಿಡ್ತಾ ಇದ್ದೀನಿ. ಬೇಳೆಕಾಳು ಬೆಂದಿದೆಯಾ ಇಲ್ವ ಅಂತ ನೋಡೋಣ. ನೋಡಿ, ಬೆಂದಿದೆ. ನೋಡಿ, ಈ ರೀತಿ ಬೇಯಬೇಕು. ಈಗ ನಾವು ನುಗ್ಗೆಕಾಯಿನ ಸೇರಿಸೋಣ. ಇದು ಒಂದು 5 ನಿಮಿಷ ಬೇಯಲಿ. ಅದು ಯಾವ ರೀತಿ ಬೇಯಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬಾ ಬೆಂದೋಗ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೆ ಪುಡಿ ಹಾಕ್ತೀರ ಸರಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ ಬೇಯೋಷ್ಟರಲ್ಲಿ. ಈಗ ನಾನು ತೋರಿಸ್ಕೊಡ್ತೀನಿ ಅದು ಬೇಯೋಷ್ಟರಲ್ಲಿ. ಒಂದು 5 ನಿಮಿಷ ಬೇಯಲಿ. ಈಗ ನಾನು ಸ್ವಲ್ಪ ಕೊಬ್ಬರಿ ಕೂಡ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಹುರಿದು ಕಡಲೆ ಬೀಜನ ಸಿಪ್ಪೆ ತೆಗೆದಂತಹ ಕಡಲೆ ಬೀಜ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದರ ಜೊತೆಗೆ ನೋಡಿ, ಒಂದು 1/4 ಸ್ಪೂನಿಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈ ರೀತಿ 2 ರೌಂಡ್ ಹಾಕಿದ ಮೇಲೆ ನಾವು ನೋಡಿ, ಇಲ್ಲಿ ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿನ ಸೇರಿಸೋಣ. 1 ರೌಂಡು ನಾವು ಹಾಕೋಣ. ಈ ಪುಡಿನ ನಾವು ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಈಗ ನಾವು ನುಗ್ಗೆಕಾಯಿ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಕಲರ್ ಯಾವ ಕಲರ್ ಬಂದಿದೆ, ಇವಾಗ ಎಲ್ಲೋ ಥರ ಕಾಣಿಸ್ತಾ ಇದೆಯಲ್ಲ. ಈಗ ನಾವೇನು ಮಾಡಬೇಕು ಅಂತಂದರೆ, ತುಂಬಾ ಬೇಯಿಸೋಕ್ಕೆ ಹೋಗಬಾರ್ದು. ಇದನ್ನು ಎಲ್ಲೋ ಕಲರ್ ಕಾಣಿಸ್ತು ಅಂತಂದರೆ ಬೆಂದಿದೆ ಅಂತ ಅರ್ಥ. ಈಗ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಸಾಂಬಾರಿಗೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು. ಅದರ ಜೊತೆಗೆ ನಾನು ಟೊಮೆಟೊ 2 ಸೇರಿಸ್ತಾ ಇದ್ದೀನಿ. ಈಗ ಇದು ಕೂಡ ಒಂದು 5 ನಿಮಿಷ ಬೇಯಲಿ. ಅಷ್ಟರಲ್ಲಿ ಉಪ್ಪು ಚೆನ್ನಾಗಿ ಹತ್ತುತ್ತೆ ನುಗ್ಗೆಕಾಯಿಗೆ. ಈಗ ನಾವು ಒಗ್ಗರಣೆ ಪಾನನ್ನು ತೆಗೆದುಕೊಂಡು ನೋಡಿ, ಒಣಮೆಣಸಿನ್ಕಾಯಿ ಒಂದು 10, ಜೀರಿಗೆ 1 ಸ್ಪೂನು, ಒಂದು 8 ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಕೊಬ್ಬರಿ, ಹಸಿ ಕೊಬ್ಬರಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ನೋಡಿ, ಒಂದು ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಒಣ ಕರಿಬೇವಿನ ಸೊಪ್ಪು ನೀವು ಬೇಕಂದರೆ ಹಸಿದೆ ಹಾಕ್ಕೊಳ್ಳಿ.
ಮತ್ತು ಈರುಳ್ಳಿ ಕೂಡ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಸ್ವಲ್ಪ ಆಯಿಲನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಆಯಿಲ್ ಹಾಕಿದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇದನ್ನು ನಾವು ಸ್ವಲ್ಪ ಮಟ್ಟಿಗೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ತುಂಬ ಹೊತ್ತು ಬೇಡ. ಎರಡು ನಿಮಿಷ ನಾನು ಫ್ರೈ ಮಾಡಿದ್ದಾಯಿತು. ನೋಡಿ, ಈ ರೀತಿ ಫ್ರೈ ಆದರೆ ಸಾಕು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇದು ಆರಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಸಾಂಬಾರು ಹೇಗಾಗಿದೆ ಅಂತ ನೋಡೋಣ, ಬೆಂದಿದೆಯಾ ಇಲ್ವಾ ಅಂತ. ನೋಡಿ, ಚೆನ್ನಾಗಿ ಬೆಂದಿದೆ. ಕಲರು ಯೆಲ್ಲೋ ಕಲರ್ ಬಂದುಬಿಟ್ಟಿದೆ, ಅಷ್ಟು ಚೆನ್ನಾಗಿ ಬೆಂದಿದೆ. ಈಗ ನಾವು ಒಂದು ಬೌಲನ್ನು ಸೈಡಲ್ಲಿಟ್ಕೊಂಡು ನಾವು ಸ್ವಲ್ಪ ನೀರನ್ನು ತೆಗೆದುಕೊಳ್ಳೋಣ ಬೌಲ್ಗೆ. ಯಾಕಂದರೆ ಬೇಗನೆ ಅಡುಗೆ ಮಾಡ್ಕೋಬೋದು. ಅದಕ್ಕೆ ಆರಲಿಕ್ಕೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಆರಲಿಕ್ಕೆ ನಾವು ಬೌಲ್ಗೆ ನೀರನ್ನು ತೆಗೆದುಕೋಬೇಕು. ಮತ್ತು ನೋಡಿ, ಟೊಮೆಟೊ ಆ ರೀತಿ ಒಡೆದ್ರೆ ಸಾಕು. ಅಲ್ಲಿಗೆ ಉಪ್ಪು ಎಲ್ಲ ಅದಕ್ಕೆ ಹತ್ತಿದೆ ಅಂತ ತರಕಾರಿಗೆ ಅರ್ಥ. ಟೊಮೆಟೊ ಕೂಡ ತುಂಬಾ ಬೇಯಲಿಕ್ಕೆ ಬಿಡಬಾರ್ದು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಈ ನೀರಿಗೆ ಹುಣಸೆಹಣ್ಣು ನಾನು ಗೋಲಿ ಗಾತ್ರ ಸೇರಿಸ್ತಾ ಇದ್ದೀನಿ ನೆನೆಯಲಿ. ಈಗ ನಾನು ಒಂದು ಬೌಲನ್ನು ತೆಗೆದುಕೊಂಡು ನೋಡಿ, ಇದರೊಳಕ್ಕೆ ನಾನು ಇದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ನೀರೆಲ್ಲ ಬಗ್ಗಿಸ್ಬಿಡೋಣ. ನುಗ್ಗೆಕಾಯಿ ಬೇಳೆ ಎಲ್ಲ ತೆಗೆದುಬಿಡೋಣ. ಸಾಂಬಾರು ಜೊತೆಗೆ ನಾನು ರೈಸ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಬಂಗಾರ ಸಣ್ಣ ಅಕ್ಕಿ ಅಂತ ಬರುತ್ತೆ, ಆ ಮೂಟೆ. ಇದು ನಾನು 1/4 ಗ್ಲಾಸು ಅಕ್ಕಿನ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು 1/4 ಗ್ಲಾಸು ತೆಗೆದುಕೊಳ್ತಾ ಇದ್ದೀನಿ. ಈಗ ನೀಟಾಗಿ ತೊಳೆಯೋಣ ಅಕ್ಕಿನ. ಅದೇ ಗ್ಲಾಸಲ್ಲಿ ನೋಡಿ ನೀರು ಎಷ್ಟು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. 1 ಗ್ಲಾಸು, 1/4 ಗ್ಲಾಸು. ನಾವು ಯಾವ ರೀತಿ ಅಕ್ಕಿ ತೆಗೆದುಕೊಂಡಿರ್ತೀವಿ ಅದೇ ರೀತಿ ನಾವು 2 ಸಲ ತೆಗೆದುಕೋಬೇಕಾಗುತ್ತೆ ನೀರು. ಮತ್ತು 1 ಗ್ಲಾಸು, 1/4 ಗ್ಲಾಸು, ಈ ರೀತಿ 2 ಸಲ ತೆಗೆದುಕೋಬೇಕು. ಮತ್ತು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ನಾನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಲೈಟಾಗಿ ಸ್ಟೀಮ್ ಕೊಟ್ಟಿದ್ದಾರೆ ಈ ಅಕ್ಕಿಗೆ, ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ಸೇರಿಸ್ತಾ ಇದ್ದೀನಿ. ಚೂರು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಅಕ್ಕಿ ತೊಳೆದಿರ್ತೀವಿ, ಸಪ್ಪೆ ಬರುತ್ತೆ ಅಂತ ಸೇರಿಸ್ತಾ ಇದ್ದೀವಿ. ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಜಲ್ಲು ಕೂಗಿಸ್ಕೊಳ್ಳೋಣ. ರೈಸು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾವು ಯಾವುದರಲ್ಲನ್ನು ತೆಗೆದುಕೊಳ್ಳಿ ಅದರಲ್ಲೇ ನಾವು 2 ಸಲ ನೀರು ಹಾಕಬೇಕಾಗತ್ತೆ. ನೋಡಿ, ಇಷ್ಟರಲ್ಲಿ ನಾವು 1 ಬೌಲಷ್ಟು ಅಕ್ಕಿ ತೆಗೆದುಕೊಂಡ್ರು ಇದೇ ಬೌಲಲ್ಲೇ 2 ಸಲ ಹಾಕಬೇಕು ನೀರು. ಆ ರೀತಿ ಎಷ್ಟು ಬೇಕಾದರೂ ನೀವು ಅಡುಗೆ ಮಾಡ್ಕೋಬೋದು. ಇವಾಗ ನಾವು ಸಾಂಬಾರಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಮಾಡಿದಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಜಾರ್ಗೆ ತೆಗೆದುಕೊಂಡ್ಬಿಡೋಣ. ಈಗ ನಾವು ಇದನ್ನು ತರಿಯಾಗಿ 1 ರೌಂಡು 2 ರೌಂಡ್ ಹಾಕ್ಕೊಳ್ಳೋಣ. ಈಗ ಇದರ ಜೊತೆಗೆ 1 ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ತೆಗೆದುಕೊಳ್ತಾ ಇದ್ದೀನಿ. ಮಿಕ್ಸ್ ಮಸಾಲೆ ಪುಡಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ಸೇರಿಸ್ಕೊಳ್ಳಿ. ಮತ್ತು 2 ಟೊಮೆಟೊನ ನಾನು ಸೇರಿಸ್ತಾ ಇದ್ದೀನಿ. ಮತ್ತು ನಾನು ಕಾಳು ಬೇಳೆ ಮಾತ್ರ ಸೇರಿಸ್ತಾ ಇದ್ದೀನಿ. 1-2 ಸಲ ಅಷ್ಟು ಈ ರೀತಿ ತೆಗೆದು ಸೇರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಸೇರ್ಸೋಕ್ಕೆ ಹೋಗಬೇಡಿ. ಇನ್ನೂ ಒಂದು ಸ್ವಲ್ಪ ಸೇರಿಸ್ತೀನಿ, ಸಾಕು ಇಷ್ಟು. ಈಗ ನಾವು ತೆಗೆದಿಟ್ಟುಕೊಂಡಂತಹ ನೀರನ್ನು ಹಾಕಿ ತಣ್ಣಗಾರಿರುತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನುಣ್ಣಿಗೆ ಈ ರೀತಿ ನುಣ್ಣಿಗೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಹುಣಸೆಹಣ್ಣನ್ನು ನಾವು ಕಿವುಚ್ಕೊಂಡು ರಸನ ತೆಗೆದುಕೊಂಡ್ಬಿಡೋಣ. ಈಗ ನಾವು ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡು ಅದರ ಜೊತೆಗೆ 3 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಸಾಕು ಅಷ್ಟು ಆಯಿಲು. ಅದರ ಜೊತೆಗೆ ಸಾಸಿವೆ ಸ್ವಲ್ಪ 1/2 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ.
ಮತ್ತು ಕಟ್ ಮಾಡಿಕೊಂಡಂತಹ ಈರುಳ್ಳಿನ ಸ್ವಲ್ಪ ಬಿಟ್ಟು ಎಲ್ಲನೂ ಸೇರಿಸ್ತಾ ಇದ್ದೀನಿ. ಈಗ ಮತ್ತು ಇದರ ಜೊತೆಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮತ್ತು 2-3 ಹಸಿಮೆಣಸಿನ್ಕಾಯಿ ತುಂಡು ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇದರ ಜೊತೆಗೆ 1 ಪಿಂಚಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಬೇಡ, ಯಾಕಂದರೆ ಕಡಲೆ ಬೀಜ ನಾವು ಪುಡಿ ಮಾಡ್ಕೊಂಡಿರೋದಕ್ಕೆ ಹಾಕಿರ್ತೀವಿ, ಅದರಿಂದಾಗಿ ಸ್ವಲ್ಪ ಸೇರಿಸಿದ್ರೆ ಸಾಕು. ಈಗ ಎಲ್ಲ ನೀಟಾಗಿ ಫ್ರೈ ಆಗಲಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸೋಣ. ಈರುಳ್ಳಿ ಚೆನ್ನಾಗಿ ನೋಡಿ ಆ ರೀತಿ ಬಾಡಿಸಿದ್ದೀನಿ. ಈಗ ಅದರ ಜೊತೆಗೆ ನಾನು ನುಗ್ಗೆಕಾಯಿ ಬೇಳೆಕಾಳು ಸೇರಿಸ್ತಾ ಇದ್ದೀನಿ. ಇದು 1 ನಿಮಿಷ ಚೆನ್ನಾಗಿ ತೇವಾಂಶ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ತೇವಾಂಶ ಹೀರ್ಕೊಂಡ್ಬಿಡಬೇಕು ಬಾಣಲಿನಲ್ಲಿ. ನೋಡಿ ತೇವಾಂಶ ಎಲ್ಲ ನೀಟಾಗಿ ಹೀರ್ಕೊಂಡಿದೆ. 1-2 ನಿಮಿಷ ಆ ರೀತಿ ಫ್ರೈ ಮಾಡಿದರೆ ತೇವಾಂಶ ಹೀರ್ಕೊಂಡ್ಬಿಡುತ್ತೆ. ಆವಾಗ ಪಲ್ಯ ನಮಗೆ ಟೇಸ್ಟ್ ಆಗಿರುತ್ತೆ ತಿನ್ನೋಕ್ಕೆ. ಈಗ ನಾನು ಅದನ್ನು ಇಳಿಸ್ಬಿಡ್ತಾ ಇದ್ದೀನಿ ಬಾಣಲಿ. ಈಗ ನಾವು ಬೇಳೆಕಾಳು ಮತ್ತು ನುಗ್ಗೆಕಾಯಿ ಬೇಯಿಸಿದಂತಹ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಈಗ ಅದರ ಜೊತೆಗೆ 1-3 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಸಾಕು ಅಷ್ಟು ಆಯಿಲು. ಅದರ ಜೊತೆಗೆ ಸಾಸಿವೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸಾಂಬಾರು ಸಪ್ಪೆ ಬರಬಾರ್ದು ಅಂತ ಒಗ್ಗರಣೆಗೆ ಸ್ವಲ್ಪ ಹಾಕಬೇಕಾಗತ್ತೆ. ಈಗ ಅದರ ಜೊತೆಗೆ ಈರುಳ್ಳಿ, ನಾವು ಮಿಕ್ಸಿದಂತಹ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸೇರಿಸಿದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಮತ್ತು ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಫ್ರೈ ಮಾಡೋಣ. ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು ಈರುಳ್ಳಿ ಎಲ್ಲ. ಸಾಂಬಾರು ಒಳ್ಳೆ ಟೇಸ್ಟ್ ಬರಬೇಕಂದ್ರೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಮಿಕ್ಸ್ ಮಾಡಿದಂತಹ ಮಸಾಲೆ ಎಲ್ಲ ಹಾಕ್ಬಿಡೋಣ. ಈರುಳ್ಳಿ ಎಷ್ಟು ಬಾಡಿದಷ್ಟು ಟೇಸ್ಟ್ ಆಗಿರುತ್ತೆ ಸಾಂಬಾರು, ಹಸಿ ಹಸಿಯಾಗಿ ಇರಬಾರ್ದು. ಅದರ ಜೊತೆಗೆ ನಾವು ಹುಣಸೆ ಹುಳಿ ತೆಗೆದಿಟ್ಕೊಂಡಂಥದ್ದು ಸೇರಿಸ್ಬಿಡೋಣ. ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು. ತುಂಬಾ ಗಟ್ಟಿನೂ ಬೇಡ, ತುಂಬಾ ತೆಳ್ಳಗೂ ಬೇಡ. ನೋಡಿ ಈ ರೀತಿ ಇದ್ದರೆ ಸಾಕು, ಸಾಂಬಾರು ಚೆನ್ನಾಗಿರುತ್ತೆ. ಸಾಕಷ್ಟು ನೀರು. ಈ ಸಾಂಬಾರು ನಾವು ಒಂದು 10 ಜನದ ಮೇಲೇ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಈಗ ಒಂದು 5 ನಿಮಿಷ ಕುದೀಲಿ. ಈ ರೀತಿ ಕುದಿ ಬಂದ ಮೇಲೆ 5 ನಿಮಿಷ ಚೆನ್ನಾಗಿ ಕುದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು. 5 ನಿಮಿಷ ಕುದಿಬೇಕು. ಸಾಂಬಾರು ಕುದಿಯೋ ಅಷ್ಟರಲ್ಲಿ ನಾವು ಪಲ್ಯನ ಪೂರ್ತಿ ಪ್ರಿಪೇರ್ ಮಾಡ್ಕೊಂಬಿಡೋಣ. ನೋಡಿ ಕಡಲೆ ಬೀಜ ಪುಡಿ ನಾವು ಇದಕ್ಕೆ ಆರಿದ ಮೇಲೆ, ನೋಡಿ ಚೆನ್ನಾಗಿ ಆರಿದೆ. ಇವಾಗ ಆರಿದ ಮೇಲೆ ನಾವು ಇದಕ್ಕೆ ಹಾಕಬೇಕಾಗತ್ತೆ. ಪುಡಿನ ಸೇರಿಸೋಣ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಕಲಸಕ್ಕೆ ಹೋಗ್ಬಿಡಿ, ಸುಮ್ಮನೆ ಆ ರೀತಿ ಕಲಿಸ್ಬೇಕಷ್ಟೇ. ಬಹಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನುಗ್ಗೆಕಾಯಿ ಈ ರೀತಿ ಬಸ್ಸಾರು ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿಂತಾ ಇದ್ದರೆ ಮುದ್ದೆಗೂ ಅನ್ನಕ್ಕೂ ತುಂಬಾ ಟೇಸ್ಟಾಗಿರುತ್ತೆ. ಇದು ಮುದ್ದೆಗೂ ಅನ್ನಕ್ಕೆ ಮಾತ್ರನೇ ಭಾಳ ಟೇಸ್ಟಾಗಿರುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ಪಲ್ಯನೆಲ್ಲ ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಈಗಲೇ ತಿನ್ಬೇಕು ಅನ್ನಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಮಸ್ತಾಗಿ ಸಿಗುತ್ತೆ ಈಗ ಸೀಸನ್ನು. ನುಗ್ಗೆಕಾಯಿ ತೆಗೆದುಕೊಳ್ಳಿ, ನಾಳೆನೇ ಮಾಡಿ ತಿಂದು ನೋಡಿ. ಇವತ್ತು ಸಿಕ್ಕಿದರೆ ಇವತ್ತೇ ಸಾಯಂಕಾಲನೇ ಮಾಡಿ ತಿಂದು ನೋಡಿ. ನಾನು ಬೆಳಗ್ಗೆನೇ ಸಾಂಬಾರು ಮಾಡ್ತಾಯಿದ್ದೀನಿ. ಯಾಕಂದರೆ ನುಗ್ಗೆಕಾಯಿ ತುಂಬ ಹೊತ್ತು ಇಟ್ಟರೆ ಅದು ಒಣಕ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಅಂತ ನಾನು
ಊರಿಂದ ಕಿತ್ಕೊಂಡು ಬಂದಿರೋದು, ಅದಕ್ಕಾಗಿ ಇವತ್ತೇ ಬೆಳಗ್ಗೆನೇ ಸಾಂಬಾರು ಮಾಡ್ತಾಯಿದ್ದೀನಿ. ಪಲ್ಯ ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡಿದ್ದಾಯಿತು. ಸಾಂಬಾರು 5 ನಿಮಿಷ ಕುದಿಸಿದ್ದೀನಿ. ಇದು ಕೂಡ ರೆಡಿ ಆಯಿತು ಸಾಂಬಾರು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಒಳ್ಳೆ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನುಗ್ಗೆಕಾಯಿ ಬಸ್ಸಾರು ಬಹಳ ಬಹಳ ಟೇಸ್ಟಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ ತಿಂದು ನೋಡಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇರ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್. ನೋಡಿ 10 ಜನದ ಮೇಲೇ ಈ ಸಾಂಬಾರನ್ನು ನಾವು ತಿನ್ಬೋದು. ಯಾರಾದರೂ ತುಂಬಾ ಟೇಸ್ಟಿಯಾಗಿರುತ್ತೆ. ನುಗ್ಗೆಕಾಯಿ ಬಸ್ಸಾರು ರೆಡಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನಾನು ಅಡುಗೆ ಮಾಡ್ತಾ ಇದ್ದಾಗೇ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದಾರೆ, ಪಕ್ಕದ ಮನೆಯವರು, ಮಾತಾಡೋಕ್ಕೆ. ಅವರು ನಮ್ಮ ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ, ನಮ್ಮ ಮನೆಯವ್ರ ಜೊತೆ. ನೋಡಿ ಅವ್ರನ್ನ ತೋರಿಸ್ತಾ ಇದ್ದೀನಿ. ನೋಡಿ ಇವರೇ ನಮ್ಮ ಫ್ರೆಂಡು, ಪಕ್ಕದ ಮನೆ ಅಕ್ಕ. ಅವರು ತುಂಬಾ ಬೇಕಾದವರು ಅಂತಂದರೆ ಬೇಕಾದವರು ಇವರು. ನೋಡಿ ಮಧ್ಯದಲ್ಲಿ ಬಂದರು, ನನಗೆ ಮಾತಾಡೋಕ್ಕೆ ಟೈಮ್ ಇಲ್ಲ, ಮಾತಾಡಿಸ್ತಾ ಇದ್ದೀನಿ ಇವಾಗ. ಚೆನ್ನಾಗಿದ್ದೀರಕ್ಕ? ಚೆನ್ನಾಗಿದ್ದೀನಮ್ಮ. ಸರಿ ಅಕ್ಕ, ಒಂದೇ 1 ನಿಮಿಷ ಬಂದೆ. ಥ್ಯಾಂಕ್ ಯು ವೆರಿ ಮಚ್. ಹೇಗಾಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿಯಾಗಿ ಆಗಿದೆ ರೈಸು. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಎಕ್ಸ್ಟ್ರಾ ಇಟ್ಟರೆ ಇದು ರೈಸ್ಗೆ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಸ್ಟೀಮ್ ಒಂದು ಸ್ವಲ್ಪ ಲೈಟಾಗಿ ಕೊಟ್ಟಿರ್ತಾರೆ, ಅದರಿಂದಾಗಿ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕಬೇಕು. ಇಲ್ಲಾಂದರೆ ಅಕ್ಕಿ ಥರನೇ ಇರುತ್ತೆ. ನೋಡಿ ಪುಡಿ ಪುಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಾಗಿದೆ. 3 ವಿಜಲನ್ನು ನಾನು ಕೂಗಿಸ್ಕೊಂಡಿದ್ದೀನಿ. ನುಗ್ಗೆಕಾಯಿ ಸಾಂಬಾರಿಗೂ ರೈಸ್ಗೂ ಇವಾಗ ನಾನು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿದ್ದೀನಿ. ಮಧ್ಯಾಹ್ನ ಮುದ್ದೆ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.